ಸರ್ ಯಾವ ಊರು ಸರ್ ನಿಮ್ಮದು? ನಮ್ಮದು ಎರಡೂರು ಬ್ಲೆಂಡ್. ದಾವಸ್ಪೇಟೆ ಹತ್ರ ಕೆಂಗಲ್ ಕೆಂಪಳ್ಳಿ ತಂದೆಯವರು, ಅಮ್ಮಂದು ಇಲ್ಲಿ ಹೆಸರು ಹತ್ರ ಸಾಸುವೆಘಟ್ಟ ಅಂತ. ಓಕೆ, ನಂಗೆ ಯಾಕೆ ಡೌಟ್ ಬಂತು ಅಂದರೆ ಅವತಾರ ಪುರುಷ ಒಂದು ನೋಡಿರೋರಿಗೆ ಡೌಟ್ ಬರುತ್ತೆ, ಯಾಕೆ ಸುನಿ ಅವರು ಮಾಟ ಮಂತ್ರದ ಬಗ್ಗೆ ಈ ಮೂವಿ ಮಾಡಿದ್ದಾರೆ, ಇಷ್ಟು ಚೆನ್ನಾಗಿ ಮಾಡಿದ್ದಾರೆ, ಫುಲ್ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ. ಕೊಳ್ಳೇಗಾಲದ ಕಡೆಯವರು ವೆಬ್ ಸೀರೀಸ್ಗೆ ಅಂತ ನಾನು ಫಸ್ಟ್ ಬರೋಕ್ಕೆ ಶುರು ಮಾಡಿದೆ. ಸೊ ಅಲ್ಲೆಲ್ಲ ಥ್ರಿಲ್ಲರ್ಸ್ ಅಂದರೆ ಜಾಸ್ತಿ. ನಾನು ಯೂಶಲಿ ಹ್ಯೂಮರ್ ಬರಿತೀನಿ, ಹೌದು, ಬಟ್ ಅಲ್ಲಿ ಥ್ರಿಲ್ಲರ್ ಜಾಸ್ತಿ ಓಡ್ತಿತ್ತು ಕಂಟೆಂಟ್. ಸೊ ಅದ್ರ ಮೇಲೆ ಬರೆಯೋಣ ಅಂದಾಗ ಥ್ರಿಲ್ಲರ್ಸ್ ತುಂಬ ಇದ್ದು, ಹಾರರು ತುಂಬ ಇದ್ದು. ಈ ಟ್ರ್ಯಾಕಲ್ಲಿ ಏನೋ ಬರೀಬೇಕಲ್ಲ ಅಂದಾಗ ಅವಾಗ ಬ್ಲ್ಯಾಕ್ ಮ್ಯಾಜಿಕ್ ಕತೆ ಹೀಗೆ ಸುಮ್ಮನೆ ಹೇಳ್ತೆ. ನನ್ನ ವೈಫ್ ಒಂದ್ಸಲ ಡಿಸ್ಕಸ್ ಮಾಡಿದ್ದು, ಸೊ ಸರಿ ಅಂತ ಸಿಕ್ತು. ಅದಕ್ಕೆ ಅವಳು ಇನ್ನೊಂದು ಥ್ರೆಡ್ ಕೂಡ ಕೊಟ್ಟಳು. ಒಬ್ಬ ಆ್ಯಕ್ಟರ್ ಥರ ಮನೆಗೆ ಹೋಗೋದು, ಅದು ನನ್ನ ವೈಫ್ ಕೊಟ್ಟಿದ್ದೆ, ಈ ಸ್ಟೈಲಲ್ಲಿ ಹೋಗೋಣ ಅಂತ. ಸೊ ಅವೆಲ್ಲ ಮಿಕ್ಸ್ ಮಾಡಿದಾಗ ಒಂದು ವೆಬ್ ಸೀರೀಸ್ ಬರೋಕ್ಕೆ ಶುರು ಮಾಡಿದೆವು. ಬಟ್ ಅಫ್ಕೋರ್ಸ್ ಗೊತ್ತಿರೋ ಥರ ಕನ್ನಡಕ್ಕೆ ಅಷ್ಟು ವೆಬ್ ಸೀರೀಸ್ ಅವರು ಪ್ರಾಮುಖ್ಯತೆ ಕೊಡಲಿಲ್ಲ. ಸೊ ನೋಡೋಣ ಅಂತಲೇ ಪುಷ್ ಮಾಡ್ಕೊಂಡು ಬಂದರು. ಸೊ ಆ ಟೈಮಲ್ಲಿ ಪುಷ್ಕರ್ ಸರ್ಗೆ ಈ ಕತೆ ಕೇಳಿದ್ದೆ. ಸೊ ಅವರು ಖುಷಿಯಾದರು, ಇಲ್ಲ ಇದು ಸಿನಿಮಾ ಮಾಡೋಣ ಅಂದರು. ನಾನಿಲ್ಲ ವೆಬ್ ಸೀರೀಸ್ ಬರ್ತೀನಿ ಹೇಗೆ ಅಂತ. ಇಲ್ಲ ಪಾರ್ಟ್ 1 ಪಾರ್ಟ್ 2 ಥರ ಡಿವೈಡ್ ಮಾಡ್ಕೊಳ್ಳೋಣ, ನಾವು ಸಿನಿಮಾ ಮಾಡೋಣ, ಉದ್ದ ಇದೆ ಅಂದೆ. ಅವ್ರು ಫಸ್ಟ್ ಸ್ಕ್ವೀಸ್ ಮಾಡೋದು ಕೇಳಿದ್ರು, ನಾನೊಂದಷ್ಟು ಬರದೆ ಕನೆಕ್ಷನ್ ಮಿಸ್ ಆಗ್ತಿತ್ತು. ಸೊ ಅದ್ರ ಬದಲು ಪಾರ್ಟ್ 1 ಪಾರ್ಟ್ 2 ಹೋಗೋಣ ಅಂತ. ಓಕೆ ಸರ್, ನಿಮ್ಮ ಹೊಸ ಅವತಾರ ಬರ್ತಾ ಇದೆ, ಅವತಾರ ಪುರುಷ 2 ಬರ್ತಾ ಇದೆ ಸರ್. ಅವತಾರ ಪುರುಷ 2 ಬಗ್ಗೆ ಏನು ಹೇಳ್ತಾ ಇದ್ದೀರಾ? ಅವತಾರ ಪುರುಷ 2 ಬಗ್ಗೆ ಹೇಳೋದಾದರೆ, ಅದೇ ಪಾರ್ಟ್ 1 ನೋಡಿರೋರಿಗೆ ನೀಟಾಗಿ ಕನೆಕ್ಟ್ ಆಗ್ತೀವಿ. ಹೌದು, ಪಾರ್ಟ್ 2 ನೋಡದೇ ಇರೋರಿಗೂ ಹೊಸ ಮೂವಿನೇ ಇದು. ಯಾಕೆ ಪಾರ್ಟ್ 1 ಎಲ್ಲರೂ ಏನು OTT ನೋಡಿರೋರು ಜಾಸ್ತಿ. ಹೌದು, ಥಿಯೇಟ್ರಲ್ಲಿ ಟು ಬಿ ಫ್ರ್ಯಾಂಕ್ ನಾವು ಅಂದ್ಕೊಂಡಿದ್ದು ರೆಸ್ಪಾನ್ಸ್ ಸಿಗಲಿಲ್ಲ. ಶರಣ್ ಸರ್ದು ಪ್ರಿವಿಯಸ್ ಮೂವಿಗೆ ಇದಕ್ಕೆಲ್ಲ ಕಂಪೇರ್ ಮಾಡಿದ್ರೆ. ಬಟ್ ಕ್ರಿಟಿಕಲಿ ತುಂಬ ಅಂದರೆ ನೋಡಿದವರೆಲ್ಲ ತುಂಬ ಹೊಗಳಿದ್ರು. ಆಮೇಲೆ ಒಂದು ಪಾಯಿಂಟಲ್ಲಿ OTTಗೆ ಹೋದ್ಮೇಲೆ ತುಂಬ ಜನ ರೆಸ್ಪಾಂಡ್ ಮಾಡೋಕ್ಕೆ ಶುರು ಮಾಡಿದ್ರು. ಸುವರ್ಣ ಚಾನಲಲ್ಲಿ ಹಾಕಿದಾಗ ಇದ್ದಕ್ಕಿದ್ದಂಗೆ ಒಂದೊಂದು ದಿನ 500,000 ಮೆಸೇಜ್ ಬರೋದು. ಅಂದರೆ ಸುವರ್ಣದಲ್ಲಿ ನೋಡಿದವ್ರು ಮೆಸೇಜ್ ಮಾಡೋರು. ನಾನು ಫಸ್ಟ್ ಡೇ ಕನ್ಫ್ಯೂಷನ್ ಅದೇ, ಯಾಕೆ ಇವತ್ತೇ ಪರ್ಟಿಕ್ಯುಲರಾಗಿ ಹಿಂಗೆ ಮೆಸೇಜ್ ಬಂದಿದೆ ಅಂತ. ಸೊ ಆಮೇಲೆ ನನ್ನ ಅಂದರೆ ಟೆಕ್ನಿಕಲ್ ಟೀಮ್ ಅವ್ರು ವಿಚಾರಿಸಿದಾಗ, ಇಲ್ಲ ಇವತ್ತು ನಿನ್ನೆ ಸುವರ್ಣದಲ್ಲಿ ಪ್ಲೇ ಆಗಿದೆ ಅಂತ. ಸೊ ಅವಾಗ ಗೊತ್ತಾಯಿತು. ಅಲ್ಲಿಂದ ಸುವರ್ಣದಲ್ಲಿ ಯಾವಾಗ ಆಗ್ತಾರೆ ನನಗೆ ಗೊತ್ತಾಗುತ್ತೆ, ರಪ ಅಂತ ಮೆಸೇಜ್ಗಳು ಬಂದಿರುತ್ತೆ ಬೆಳಗ್ಗೆ ಎದ್ದೇಳೋ ಅಷ್ಟರಲ್ಲಿ. ಸೊ ಆ ಕಾರಣಕ್ಕೆ ಇಲ್ಲ ಪಾರ್ಟ್ 2ಗೆ ಒಂದು ಆಡಿಯನ್ಸ್ ವರ್ಗನೇ ಕಾಯ್ತಿದ್ದಾರೆ. ಸೊ ಸರಿ ಅಂದ್ಬಿಟ್ಟು ಒಂದು ಧೈರ್ಯ ಬಂತು. ಆಮೇಲೆ ಪಾರ್ಟ್ 1ನಲ್ಲಿ ಇಷ್ಟಪಟ್ಟವರ ಗ್ಯಾರಂಟಿ ಬ್ಲ್ಯಾಕ್ ಮ್ಯಾಜಿಕ್ ಕಾನ್ಸೆಪ್ಟೇ. ಅಂದರೆ ಅಫ್ಕೋರ್ಸ್ ಎಂಟರ್ಟೈನಿಂಗಾಗಿ ಹೋದ್ರು. ಪಾರ್ಟ್ 1 ಯಾರ್ಯಾರಿಗೆ ಇಷ್ಟ ಆಗಿದೆ ಅವ್ರಿಗೆ ಇಷ್ಟ ಆಗಿದೆ. ಓಕೆ, ಈ ಥಾಟ್ ಹೊಸ ಥರ ಇದೆ, ವಿಷಯಗಳು ಹೊಸ ಥರ ಇದೆ ಅಂತ. ಸೊ ಅವ್ರಿಗೆ ಪಾರ್ಟ್ 2ಅಲ್ಲಿ ಇನ್ನೂ ಅಗಾಧವಾದ ವಿಷಯಗಳಿದೆ. ಓಕೆ, ಬಿಸ್ತಾ ಅಂತ ಒಂದು ವರ್ಲ್ಡ್ ಓಪನ್ ಆಗುತ್ತೆ, ತ್ರಿಶಂಕು ಲೋಕ ಅಂತ. ಹೌದು, ತ್ರಿಶಂಕು ಅಂತ ಅದ್ರದ್ದು ಹೆಸರುಗಳು ಹೇಳಿದ್ದು, ಇದರಲ್ಲಿ ಅವನ್ನೆಲ್ಲ ತೋರಿಸ್ತೀವಿ.